ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನೋಡ್ರಿ, ಇಲ್ಲಾಂದ್ರೆ ಬಿಡ್ರಿ. ಯಾಕಂದ್ರೆ ಹಳೆ ವಿಡಿಯೋಗಳನ್ನೆಲ್ಲ ಎಡಿಟ್ ಮಾಡಿ ಹಾಕಿದ್ದೀನಿ ಅಷ್ಟೇ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ನನ್ನ ವಿಡಿಯೋ ಕೊನೆವರೆಗೂ ನೋಡ್ರಿ, ಹಂಗೆ ಹಚ್ಚಿಟ್ಬಿಟ್ರಿ ಸಾಕು. ಯಾಕಂದರೆ ಇವೆಲ್ಲ ಹಳೆ ವಿಡಿಯೋ, ಈಗಿನ ವಿಡಿಯೋ ಯಾವುದೂ ಹಾಕಿಲ್ಲ. ಏನು ಮೊನ್ನೆದು ಲಾಗ್ ಹಾಕಿದ್ರಿಂದ ಅವನ್ನ ಎಡಿಟ್ ಮಾಡಿ ಹಾಕಿದ್ದೇನೆ ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ವಿಡಿಯೋ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಿಡಿಯೋ ಒಳಗೆ ಶೇಂಗಾ ಚಟ್ನಿ ಮಾಡೋದು ಹೆಂಗಂತ ತೋರಿಸೋಣ ಬರ್ರಿ. ಒಂದು ಬೌಲ್ನಾಗ ಶೇಂಗಾ ಕಾಳು ತೊಗೋಬೇಕು. ಒಂದು ಫ್ಯಾನಿಗೆ ಹಾಕಿಬಿಟ್ಟು ಸ್ಲೋ ಫ್ಲೇಮ್ ಒಳಗಿಟ್ಟು ಹುರಿಬೇಕು. ಒಂದು ಚೆನ್ನಾಗಿ ಹುರಿಬೇಕು, ಸ್ವಲ್ಪ ಕಪ್ಪಾಗಬೇಕು, ಆ ಥರ ಹುರಿಬೇಕು ಫ್ರೆಂಡ್ಸ್. ಮೊಸರು ಜೊತೆ ಅಂದರೂ ಭಾರಿ ಟೇಸ್ಟ್ ಆಗ್ತೈತಿ ಚಟ್ನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಫೇಮಸ್ ಇಲ್ಲ. ಈ ಥರ ಸ್ವಲ್ಪ ಚಾಕ್ಲೇಟಿ ಆಗೋ ಥರ ಹುರಿಬೇಕು ನೋಡಿ ಫ್ರೆಂಡ್ಸ್. ಹುರಿತಾ ಇದ್ದೀನಿ, ಈ ಥರ ಆಗಿದೆ. ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ತೆಳಗಿಳಿಸ್ಬಿಟ್ಟು ಸಿಪ್ಪೆ ತೆಗಿಬೇಕು ಫ್ರೆಂಡ್ಸ್. ತೆಗಿತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಬೇಕು. ಸಿಪ್ಪೆ ಬಿಡಿಸಿದ ತಕ್ಷಣ ಸ್ವಲ್ಪ ಆರಿದ ಮೇಲೆ ಅದನ್ನು ಗ್ರೈಂಡರ್ ಮಾಡ್ಕೋಬೇಕು. ಸ್ವಲ್ಪ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ, ಆಮೇಲೆ ಖಾರದ ಪುಡಿ ಫ್ರೆಂಡ್ಸ್. ಕರಿಬೇವು ಹಾಕಬೇಕು ಫ್ರೆಂಡ್ಸ್. ಇಲ್ಲಿ ಕರಿಬೇವು ಸಿಕ್ಕಿಲ್ಲ ಅಂತ ನಾನು ಹಾಕಿಲ್ಲ, ನೀವು ಹಾಕಿ ಫ್ರೆಂಡ್ಸ್. ತುಂಬ ಟೇಸ್ಟಿ ಆಗುತ್ತೆ. ಇದನ್ನು ಗ್ರೈಂಡರ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ಗ್ರೈಂಡರ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಉಪ್ಪನ್ನು ಸೇರಿಸಬೇಕು ಫ್ರೆಂಡ್ಸ್. ರುಚಿ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ನೋಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ. ಎಲ್ಲರಿಗೂ ದೇವರ ಆಯುಷ್ಯ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ. ನಾವು ಬೆಳಗ್ಗೆ ದೇವ್ರಿಗೆ ಹೊಂಟಿದ್ದು, ದೇವ್ರ ಗುಡಿಗೆ ಬಂದು ಮುಟ್ಟಿದ್ದು ನೋಡಿರಿ. ದೇವ್ರ ಗುಡಿ ಎಷ್ಟು ಚಂದ ಐತಿ, ಭಾರಿ ಅಂದ್ರೆ ಭಾರಿ ಐತಿ. ಎಲ್ಲ ದೇವ್ರದ ಒಳಗೆ ಭಾರಿ ಮಸ್ತ್ ಐತಿ. ನೀವು ದೇವ್ರ ದರ್ಶನ ಮಾಡಿರಿ. ಮನೆಗೆ ಬಂದು ನಾಷ್ಟಕ್ಕೆ ಮಾಡೋಕ್ಕಂತೇಳಿ ಇವತ್ತು ಜೋಳದ ಹಿಟ್ಲೆ ಇದನ್ನು ವಡೆ ಮಾಡ್ತೀನಿ. ವಡೆ ಅಂತಲ್ಲ, ಅದನ್ನು ಒಂದು ಸ್ವಲ್ಪ ಜೋಳದ ಹಿಟ್ಟು ತೊಗೊಂಡಿನಿ, ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿನಿ. ಸ್ವಲ್ಪ ಅದನ್ನೆರಡೂ ಮಿಕ್ಸ್ ಮಾಡತ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕಡ್ಲೆ ಹಿಟ್ಟು ತೊಗೊಂಡ್ರಿ ಫ್ರೆಂಡ್ಸ್. ಕಡ್ಲೆ ಹಿಟ್ಟು ಹಾಕತ್ತೀನಿ. ಕಡ್ಲೆ ಹಿಟ್ಟು ಹಾಕಿ ಎಲ್ಲ ಕಲಸೋದು. ಅದನ್ನು ಆಗಿಂದಾಗ ಸಡನ್ಲಿ ಮಾಡ್ಬೇಕಂದ್ರೆ ಭಾಳ ತಿಳುವಾಗ ಕಲಿಸ್ಬೇಕು. ತೋರಿಸ್ತೀನಿ ನೋಡಿರಿ. ಈ ಥರ ಕಲಿಸಿಟ್ಟೀನಿ. ಕಲಿಸಿಟ್ಟು ಕಾಸು ಸ್ವಲ್ಪ ಹಸಿ ಖಾರ, ಮೆಣಸಿನ್ಕಾಯಲ್ಲಿ ಖಾರ ಹರ್ಕೊಳ್ಳಿ. ಖಾರ ಹರ್ಕೊಂಡು ಒಂದು ಪ್ಲೇಟ್ ಒಳಗೆ ಹಾಕೊಂಡು ಹಿಟ್ಟೊಳಗೆಲ್ಲ ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡತ್ತೀನಿ ನೋಡಿರಿ. ಖಾರ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಶಿವಿನೂ ಹತ್ತೈತಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕೋರಿ. ಖಾರ ಹಾಕೊಂಡು ಕಾಸ ಈ ಥರ ಆಗೈತೆ ಹಿಟ್ಟು. ಆಮೇಲೆ ನೀನು ಸಂಜೆಗೆ ಬಜ್ಜಿ ಮಾಡಿದ್ದೆ, ಅದೇ ನೋಡಿದ್ದಲ್ಲ, ಅದರೊಳಗನ ಮಾಡ್ರಾತಂಥೇಳಿ ಮಾಡತ್ತೀನಿ. ಕೈಯಾಗನ ಸ್ವಲ್ಪ ಇಟ್ಟಿಟ ಆದ್ರಾಗಲಿ ಅಂತ ಸ್ವಲ್ಪ ಕೈಯಾಗನ ಮಾಡ್ಕೊಂಡು. ಯಾಕಂದ್ರೆ ಸಂಕ್ರಾಂತಿಗೆ ಅಡುಗೆ ಮಾಡ್ಬೇಕಲ್ಲ, ಇನ್ನು ಮತ್ತು ಅದನ್ನು ಮಾಡೋಕೆ ಲೇಟ್ ಆಗ್ತೈತೆ ಅಂತೇಳಿ ಪಟ ಇದು ನಾಷ್ಟ ಕಟ್ಟು ಸಾಕಂಥೇಳಿ ನಮಗೆ ಸ್ವಲ್ಪ ನಾಷ್ಟಕ್ಕೆ ವಡೆ ಮಾಡ್ಕೊಳತ್ತೀನಿ. ಈ ಥರ ಬರತ್ತವ್ರಿ. ಇನ್ನು ಇದು ನಾಷ್ಟ ಮಾಡಿದ್ಮೇಲೆ ಸಂಕ್ರಾಂತಿಗೆ ಅಡುಗೆ ಮಾಡ್ಬೇಕು ನಾನು. ನೋಡಿರಿ ಹೆಂಗಾಗತ್ತವ ಅಂಥೇಳಿ. ಆಗಿಂದಾಗ ಮಾಡ್ಕೋಬೇಕಂದ್ರೆ ಸ್ವಲ್ಪ ತೆಳುವಾಗ ಮಾಡ್ಕೋಬೇಕು. ನೀವು ಪ್ಲಾಸ್ಟಿಕ್ ಒಳಗೆ ಇಟ್ಟನು ಮಾಡ್ರೆ ನಡಿತೈತಿ, ಇಲ್ಲಾಂದ್ರೆ ಈ ಥರ ಮಾಡ್ಕೊಂಡ್ರೆ ನಡಿತೈತಿ ಕೈ ಮೇಲೆ. ನಾನು ಸ್ವಲ್ಪ ಕೈ ಮೇಲೆ ಮಾಡ್ಕೊಳಕತ್ನಿ. ನಾಳಿನ ವಿಡಿಯೋ ಒಳಗೆ ನಿಮಗೆ ಸಂಕ್ರಾಂತಿ ಹೆಂಗೆ ಮಾಡ್ತೀವಿ, ಏನೇನು ಅಡುಗೆ ಮಾಡಿದ್ನಿ ಎಲ್ಲ ತೋರಿಸ್ತೀನಿ ಅಂತ. ನಾಳಿನ ವಿಡಿಯೋ ಮಿಸ್ ಮಾಡ್ದೆ ನೋಡಿರಿ, ಪೂರ್ತಿ ವಿಡಿಯೋ ನೋಡಿರಿ ಫ್ರೆಂಡ್ಸ್. ಎಲ್ಲರೂ ವಿಡಿಯೋ ಲೈಕ್ ಮಾಡತ್ತಾರೆ, ಸಪೋರ್ಟ್ ಮಾಡತ್ತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಈ ಥರ ಬಂದು ರೀ. ಇದ್ರ ಜೊತೆ ಒಂದು ಸ್ವಲ್ಪ ಏನರ ಪಲ್ಯ ಮಾಡಿರತ್ತಂತೆ, ಸ್ವಲ್ಪ ಮಡಿಕೆ ಕಾಳು ಪಲ್ಯ ಮಾಡಿದ್ದೇನಂತ, ಅದನ್ನೂ ತೋರಿಸ್ತೇನೆ ನೋಡಿರಿ. ಈ ಥರ ವಡೆ ಆಗಕತ್ತಾವು. ಭಾರಿ ಆಗಿದ್ದು, ಭಾಳ ಟೇಸ್ಟಾಗಿದ್ದು.
ನೀನು ರಾತ್ರಿ ಅನ್ಕೊಂಡಿರ್ಕಿಲ್ಲ ನಾ ಏನು ಬೆಳಗ್ಗೆ ನಾಷ್ಟಕ್ಕೆ ಮಾಡಬೇಕು ಅಂಥೇಳಿ ಇವ್ರೇನು ಅನ್ನೋಕ್ಕಾದ್ರು ಸ್ವಲ್ಪ ಪುಡಿ ಮಾಡಿಬಿಡು ಅದನ್ನ ನಾಷ್ಟ ಮಾಡಿಬಿಡು ಲೈಟಿಗೆ ಹೆಂಗಾರ ಆಮೇಲೆ ಸಂಕ್ರಾಂತಿ ಅಡುಗೆ ಮಾಡತ್ತೀನಿ ಅಂತಂದರು. ಸರಿ ರೀ ಅಂಥೇಳಿ ಸ್ವಲ್ಪ ಮಡ್ಕೆ ಕಾಳನ್ನು ನೆನೆ ಹಾಕಿಟ್ಟಿದ್ನಿ. ಅದನ್ನ ಸ್ವಲ್ಪ ಹುರಿಯತೀನಿ. ಎಣ್ಣೆ ಹಾಕ್ಕೊಂಡು ಒಂದು ಕರು ಬಾಳ್ಗೆ ಹಾಕ್ಕೊಂಡು ಹುರಿಯತೀನಿ ರೀ. ಇದಕ್ಕೇನು ಭಾಳ ಏನು ಐಟಮ್ ಹಾಕೋದಿಲ್ಲ, ಸ್ವಲ್ಪ ಇದನ್ನ ಯಾಕಂದ್ರೆ ಅದು ಖಾರ ಹಾಕಿದನಲ್ಲ ಹಂಗೆ ಲೈಟಾಗಿ ಆದ್ರೆ ಅಂತೇಳಿ ಮಸ್ತ್ ಹುರಿಯತೀನಿ ರೀ. ನೋಡತ್ತಿರ್ಬೋದು ನೀವು. ಎಲ್ಲರೂ ಇವತ್ತು ದೇವ್ರಿಗೆ ಹೋಗಿ ಬರ್ರಿ, ಬೆಳಿಗ್ಗೆ ಆಗಲಿಲ್ಲ ಅಂದ್ರೆ ಸಂಜೆಕರ ದೇವ್ರಿಗೆ ಹೋಗಿ ಬರ್ರಿ. ಮೊದಲೇದು ತಿನ್ನಿರಿ ಮಸ್ತ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕ್ತೀನಿ, ಜೀರಿಗೆ ಹಾಕಿ ಇದನ್ನ ಸ್ವಲ್ಪ ಕಟ್ಟಾಡಿಸ್ಬಿಡ್ತಾನಂತ ಲೈಟಾಗೆ ಮಾಡ್ಕೊಂಡು ಬಿಟ್ಟಿನಿ ರೀ. ನಾಳೆ ವಿಡಿಯೋ ಮಿಸ್ ಮಾಡ್ದೆ ನೋಡ್ರಿ. ಭಾಳ ಅಂದ್ರೆ ಭಾಳ ಚಲೋ ಐತಿ. ಇವತ್ತು ಏನೇನು ಮಾಡ್ತಾವೆ ಅದನ್ನೆಲ್ಲ ತೋರಿಸ್ತೇನಂತ. ಸಂಕ್ರಾಂತಿ ನಾವು ಹೆಂಗೆ ಮಾಡ್ತೇವೆ, ನೀವು ಹೆಂಗೆ ಮಾಡ್ರಿ ಅಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಎಲ್ಲರಿಗೂ ಇನ್ನೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನೋಡ್ರಿ ಇವತ್ತು ಹೀರೆಕಾಯಿ ಎಣ್ಗಾಯಿ ಮಾಡತ್ತೀನಿ. ಯಾಕಂದ್ರೆ ಇಲ್ಲಿ ಬದ್ನಿಕಾಯಿ ಸಿಗಲಿಲ್ಲ, ಅದ್ರ ಸಂಬಂಧ ಹೀರೆಕಾಯಿ ಮಾಡತ್ತೀನಿ. ಫಸ್ಟ್ ಶೇಂಗಾ ಹಾಕ್ಕೊಂಡೀನಿ. ಸ್ವಲ್ಪ ಎಣ್ಣೆ ಐತಿ, ಎಣ್ಣೆ ಒಳಗನ ಸ್ವಲ್ಪ ಹುರ್ಕೊಳತ್ತೇನೆ. ಅದನ್ನು ನೋಡತ್ತಿರ್ಬೋದು ನೀವು ಯಾವ ಥರ ಹುರಿಯತ್ತೇನೆ ಅಂಥೇಳಿ. ಮಸ್ತ್ ಹುರಿಯತ್ತೇನೆ. ಭಾಳ ಅಂದ್ರೆ ಭಾಳನೂ ಹುರಿದಿಲ್ಲ. ಉಳ್ಳಾಗಡ್ಡಿ ತೊಗೊಂಡಿನಿ, ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ತೊಗೊಂಡಿನಿ ರೀ ಫ್ರೆಂಡ್ಸ್. ಈ ಥರ ಹುರಿಯತ್ತೇನೆ ಅದನ್ನು. ಆಮೇಲೆ ಇದ್ರೊಳಗೆ ಸ್ವಲ್ಪ ಹೀರೆಕಾಯಿ ಆ ಥರ ಮಾಡಿ ಇಟ್ಕೊಂಡೀನಿ ನೋಡಿರಿ. ಸ್ವಲ್ಪ ಶೇಂಗಾ ಹುರಿದ್ಮೇಲೆ ಇದನ್ನು ಮಾಡಿರತ್ತಂತ. ಅವೆಲ್ಲ ಸ್ವಲ್ಪ ಹುರಿದಂಗೆ ಅದು ಸ್ವಲ್ಪ ಎಣ್ಣೆ ಕರ್ದಂಗೆ ಅದು ತೆಗೆದ್ನಿ. ಆಮೇಲೆ ಅದೇ ಎಣ್ಣೆ ಒಳಗೆ ಸ್ವಲ್ಪ ಹೀರೆಕಾಯಿ ಇದನ್ನು ಮಾಡಿ ಫ್ರೈ ಮಾಡ್ತೀನಿ ಅಂತ ಈ ಥರ ಮಾಡ್ತೀನಿ ರೀ ಫ್ರೆಂಡ್ಸ್. ಇಲ್ಲಿ ನಮ್ಮ ಕಡೆಗತೆ ಬದ್ನಿಕಾಯಿ ಸಿಗಲಿಲ್ಲ, ಅದೇ ಬೇಜಾರಾಯ್ತು. ಸಂಕ್ರಾಂತಿಗೆ ಮೇನ್ ಬದ್ನಿಕಾಯಿ ಎಣ್ಗಾಯಿ ಬೇಕಾಗಿತ್ತು, ಬಟ್ ಆಗಲಿಲ್ಲ. ಇವನ್ನ ತೊಗೊಂಡ್ಬಿಟ್ಟು ಬೆಳ್ಳುಳ್ಳಿ ಶುಂಠಿ ಅವನ್ನೆಲ್ಲ ಆಮೇಲೆ ಸಪ್ಪೆ ಸುಲ್ಕೋತೀನಿ, ನಿಮಗೆ ತೋರ್ಸತ್ತೀನಿ. ಆಮೇಲೆ ಈ ಥರ ಆಗೈತೆ. ಅದು ಗ್ರೈಂಡರ್ ಮಾಡ್ಕೊಂಬರಂತ ಅದ್ರೊಳಗೆ ಒಂದೆರಡು ಉಳ್ಳಾಗಡ್ಡಿ ಒಗ್ದಿದ್ನಿ. ಈ ಥರ ಕಾಣಿದ್ರೆ ಸ್ವಲ್ಪ ಅದಕ್ಕೆ ತುಂಬ್ತೇನಂತ. ಹೀರೆಕಾಯಿ ಒಳಗೆ ಸ್ವಲ್ಪ ಹಾಕಿ ಎಣ್ಣೆ ಹಾಕಿ ಜೀರಿಗೆ ಆಮೇಲೆ ಉಳ್ಳಾಗಡ್ಡಿ ಹಾಕತ್ತೇನೆ ನೋಡ್ಬೋದು ನೀವು. ಹಾಗೆ ಸ್ವಲ್ಪ ಫ್ರೈ ಮಾಡ್ತೇನೆ ಅದನ್ನು. ಸ್ವಲ್ಪ ಕರಿಬೇಕವ. ಆಮೇಲೆ ಜೀರಿಗೆ ಹಾಕೀನಿ. ಅವೆಲ್ಲ ಕರಿದ್ಮೇಲೆ ಟೊಮೆಟೊ ಎಲ್ಲ ಹಾಕಿ ಮಸ್ತ್ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಕತ್ರಿ. ಹೀರೆಕಾಯಿ ಜಾಸ್ತಿ ಅದು ಇದ್ರೆ ನಿಮ್ಮ ಮನ್ಯಾಗ ಒಂದ್ಸಲ ಮಾಡ್ತೀನಿ ರೀ. ನೀವೆಲ್ಲ ಸಂಕ್ರಾಂತಿ ಹಬ್ಬ ಹೆಂಗೆ ಮಾಡ್ರಿ ಅಂತ ಕಮೆಂಟ್ ಮಾಡಿರಿ ನನಗೆ. ಯಾವ ಥರ ಸೆಲೆಬ್ರೇಷನ್ ಇತ್ತು ನಿಮ್ಮ ಮನ್ಯಾಗ. ಇಲ್ಲಿ ಇದನ್ನು ಕ್ಯಾಂಪ್ ಒಳಗೆ ಮೇಳ ಅಂತೇಳಿ ಒಂದು ಜಾತ್ರೆಗತೆ ಮಾಡಿದರು. ಭಾರಿ ಅಂದ್ರೆ ಭಾರಿ ಇತ್ತು. ಅದನ್ನೂ ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದೀನಿ, ಭಾಳನೂ ಮಾಡ್ಕೊಂಬಂದಿನಿ, ತೋರಿಸ್ತೇನಂತ. ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕೀನಿ. ಅರಿಶಿನ ಹಾಕೆಲ್ಲ ಫ್ರೈ ಮಾಡಿದಂಗೆ ಮಾಡತ್ತೇನಂತ. ಸ್ವಲ್ಪ ಮಸಾಲೆ ಹಾಕೀನಿ, ಇನ್ನೊಂದು ಸ್ವಲ್ಪ ಒಣ ಖಾರ ಹಾಕೀನಿ. ಹಾಕಿಬಿಟ್ಟು ಎಲ್ಲ ಫುಲ್ ಕಲಿಸ್ಬಿಡ್ತಾನಂತ. ನಿನ್ನೆ ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡೀನಿ ನಾನು ತೋರಿಸಿದ್ದೀನಿ ನಿಮಗೆ. ಇದು ಸಂಕ್ರಾಂತಿಗೆ ಮಧ್ಯಾಹ್ನ ಊಟಕ್ಕೆ ಮಾಡಿದ್ದಿದ್ದು ಈ ಥರ ಮಾಡೀನಿ ರೀ ಫ್ರೆಂಡ್ಸ. ಆಮೇಲೆ ಆಗಳೇ ಸ್ವಲ್ಪ ಇದನ್ನು ಮಾಡಿ ಇಟ್ಕೊಂಡಿದ್ನೆಲ್ಲ ಮಸಾಲೆಗತೆ ಶೇಂಗಾದು ಹುರಿದ್ಬಿಟ್ಟು ಬೆಳ್ಳುಳ್ಳಿದು ಹಾಕಿ ಅದನ್ನು ಸ್ವಲ್ಪ ಹೀರೆಕಾಯಿ ಒಳಗೆ ಹಾಕಿದ್ನಿ. ಅದನ್ನ ಹಾಕಿ ಅದ್ರೊಳಗೆ ಒಂದು ಸ್ವಲ್ಪ ಹಾಕಿ ಗ್ರೈಂಡರ್ ಮಾಡೋಣ ಹಾಕಿ ತೆಗೆದಿಲ್ಲ ಪೌಡ್ರ್ ಅದನ್ನೆಲ್ಲ ಹಾಕಿದ್ದೀನಿ.
ಹಾಕಿಬಿಟ್ಟು ಅದ್ರ ತುಂಬಿ ಕಾಸಿ ಈ ಥರ ಉಳ್ಳಾಡ್ಸತ್ತಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಅಂತೇಳಿ. ಆಮೇಲೆ ಒಂದು ನೀರು ಹಾಕೋಣ ಅದಕ್ಕೆ ಸ್ವಲ್ಪ ಅರ್ಧಂಬರ್ಧ ಕುದ್ದಂಗೆ ಆಗ್ಬೇಕು. ಅದು ನೀರು ಹಾಕಿದ್ಮೇಲೆ ನೋಡತ್ತಿರ್ಬೋದು ನೀವು ಹೆಂಗೆ ಮಾಡತ್ತೇನಂತ. ನಾ ಈ ಥರ ಮಾಡ್ತೀನಿ, ನೀವು ಯಾವ ಥರ ಮಾಡ್ತೀರ ಅಂತ ಕಮೆಂಟ್ ಮಾಡಿರಿ. ಆಮೇಲೆ ಅದು ಮಸಾಲೆ ಎಲ್ಲ ಉಳ್ದಿತ್ತಲ್ಲ ಅದನ್ನೂ ಎಲ್ಲ ಇದಕ್ಕೆ ಹಾಕ್ಬಿಡ್ತೀನಿ. ಸ್ವಲ್ಪ ಟೇಸ್ಟ್ ಆಗ್ತೈತಿ. ನೋಡತ್ತಿರ್ಬೋದು ಹಾಕೀನಿ. ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕೋದು. ಅದಕ್ಕೆ ನೀರಾಗಿ ಸ್ವಲ್ಪ ಕುದಿಯಾಕೆ ಬಿಡ್ಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಯಾಕೆ ಇಟ್ಟಿನಿ ಅಂದ್ರೆ ಭಾರಿ ಹತ್ತೈತಿ. ಸ್ವಲ್ಪ ಕೊತ್ತಂಬರಿ ಐತಲ್ಲ, ಕೊತ್ತಂಬರಿ ಹಾಕೀನಿ. ನೋಡತ್ತಿರ್ಬೋದು ಎಷ್ಟು ಚಂದ ಕಾಣತೈತದ. ಈ ಥರ ಆಗೈತಿ. ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕಿ 5 ನಿಮಿಷ ಬಿಟ್ಟು ಅದನ್ನು ಕುದಿಯಾಕೆ ಮುಚ್ಚಿಬಿಡ್ತೀನಿ. ನೋಡ್ರಿ ಹೆಂಗೆ ಕಾಣತೈತಿ. ಭಾರಿ ಟೇಸ್ಟ್ ಆಕತ್ರಿ ಫ್ರೆಂಡ್ಸ. ಅದು ಕುದ್ದಾದ್ಮೇಲೆ ಹೆಂಗೆ ಅನ್ಸುತ್ತೆ ನೋಡ್ರಿ. ಈ ಥರ ಆಗೈತಿ. ಹೆಂಗೆ ಕುದಿಯೋದೈತೆ ನೋಡಿರಿ. ಭಾರಿ ಆಗಿತ್ತು. ರೊಟ್ಟಿ ಜೊತೆ ಆಮೇಲೆ ಚಪಾತಿ ಜೊತೆ ತಿನ್ನಕ್ಕಂತೂ ಭಾರಿ ಟೇಸ್ಟ್. ಚಪಾತಿ ಜೊತೆ ಭಾರಿ ಹತ್ತೈತಿ. ಹಿಂಗಾಗೈತಿ. ಇದೊಂದು ಪಲ್ಯ ಮಾಡಿದ್ನಿ. ಆಮೇಲೆ ಇದನ್ನು ಹಿಟ್ಟಿನ ಚಕಳಿ ಅಂತಾರಲ್ಲ ಆ ಥರ ಮಾಡಿದ್ನಿ. ನಮ್ಮ ಸೈಡ್ ಹಿಟ್ಟಿನ ಚಕಳಿ ಅಂತಾರೆ, ನಿಮ್ಮ ಕಡೆ ಏನಂತಾರೆ, ಹಿಟ್ಟಿನ ವಡೆ ಅಂತಾರೋ ಏನಂತಾರೋ ಗೊತ್ತಿಲ್ಲ. ಆಮೇಲೆ ಮಡಿಕೆ ಕಾಳು ಪಲ್ಯ, ಹೆಸರು ಕಾಳು ಪಲ್ಯ ಮಾಡಿದ್ನಿ. ನೋಡೋಂದ್ರೆ ಲಾಸ್ಟಿಗೆ ಫೋಟೋ ಹಾಕ್ತೀನಿ ನಾನು ಏನೇನು ಅಡುಗೆ ಮಾಡಿದ್ನಿ ಏನೇನು ಇಲ್ಲ ಅಂಥೇಳಿ. ಜಾಸ್ತಿ ವಿಡಿಯೋ ಕ್ಲಿಪ್ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಭಾರಿ ಅಂದ್ರೆ ಭಾರಿ ಆಗಿತ್ತು, ಸೂಪರ್ ಆಗಿತ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೀನಿ. ಎಣ್ಣೆ ಹಾಕಿ ಇದೇನಿದೆ ಹಿಟ್ಟಿನ ಪಲ್ಯ ಮಾಡೋದಿದೆ ರೆಸಿಪಿ. ಸ್ವಲ್ಪ ಎಣ್ಣೆ ಕಾಯಿಲ್ಲ ಅಂದ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕೀನಿ. ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕೋಬೇಕು ಇದಕ್ಕೆ, ಅಂದ್ರೆ ಭಾರಿ ಟೇಸ್ಟ್ ಇರ್ತೈತಿ. ಜೀರಿಗೆ ಸಾಸಿವೆ ಹಾಕೀನಿ. ಅವನು ಸ್ವಲ್ಪ ಚಟಾಪಟ ಅನ್ಬೇಕು. ಆಮೇಲೆ ಉಳ್ಳಾಗಡ್ಡಿ ಎಷ್ಟಿದ್ದಲ್ಲ ಅವನಷ್ಟು ಹಾಕಿಬಿಟ್ನಿ. ಉಳ್ಳಾಗಡ್ಡಿ ಬಾಯಾಗ ಎಷ್ಟು ಟೇಸ್ಟ್ ಬರೋದಿಲ್ಲ ಅಷ್ಟು ಭಾರಿ ಟೇಸ್ಟ್ ಆಗ್ತೈತದ. ನಾವಿಬ್ಬರೇ ಇದ್ದಿದ್ದಕ್ಕೆ ಸ್ವಲ್ಪ ಮಾಡ್ಕೊಳತ್ತಿದ್ನಿ, ಭಾಳನೂ ಮಾಡ್ಕೊಂಡಿಲ್ಲ. ರೈತನ ಮೊದಲ ಹಬ್ಬನ ಸಂಕ್ರಾಂತಿ ವರ್ಷದೊಳಗೆ. ಭಾರಿ ಅಂದ್ರೆ ಭಾರಿ. ನೋಡ್ರಿ ಹೆಂಗಾಗತೈತಿ. ಸ್ವಲ್ಪ ಏನು ಗ್ರೈಂಡರ್ಗೇನು ಹಸಿ ಖಾರ ಹಾಕೋದಿಲ್ಲ, ಅಲ್ಲೇ ಕುಟ್ಕೊಂಡ್ಬಿಡ್ತಾನಂತ. ಕುಟ್ಟಿ 1-2 ಮೆಣಸಿನ್ಕಾಯಿ ಕೊಟ್ಬಿಡ್ತಾನೆ. ಯಾಕಂದ್ರೆ ಸ್ವಲ್ಪ ಮಾಡತ್ತೀನಿಲ್ಲ, ಭಾಳ ಖಾರನೂ ಬ್ಯಾಡ ಇದಕ್ಕೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿನಿ. ಅರಿಶಿನ ಪುಡಿ ಹಾಕಿದ್ನ ಸ್ವಲ್ಪ ಕಲ್ಲಾಡ್ಸೀನಿ. ಆಮೇಲೆ ನೋಡ್ರಿ ಹಸಿ ಖಾರ 1-2 ಮೆಣಸಿನ್ಕಾಯಿ ದಟ್ಟ ಕುಟ್ಟಿಬಿಟ್ಟಿನಂತ. ಕುಟ್ಟಿದ್ದು ಹಾಕಿದೆ ನೋಡ್ರಿ. ವಿಡಿಯೋ ಆದಷ್ಟು ಕೊನೆವರೆಗೂ ನೋಡಿರಿ ಫ್ರೆಂಡ್ಸ. ಸ್ಟಾರ್ಟಿಂಗ್ ನೋಡಿ, ಆಮೇಲೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಪೂರಾ ವಿಡಿಯೋ ನೋಡಿರಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡೋದು ಬರ್ರಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ಈಗ. ಒಂದು ಸ್ವಲ್ಪ ಉಳ್ಳಾಗಡ್ಡಿ ಬೇಯ್ದ್ಮೇಲೆ ನೀರು ಹಾಕತ್ತೆ ನೋಡಿರಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಮಾಡೀನಿ ನಾನು. ಆಮೇಲೆ ಕಡ್ಲೆ ಹಿಟ್ಟು ಹಾಕತ್ತೀನಿ. ಕಡ್ಲೆ ಹಿಟ್ಟು ಹಾಕಿ ಎಲ್ಲ ಕಲಸಾಡ್ಬಿಡ್ತೇನೆ ಅದನ್ನು. ನೋಡತ್ತಿರ್ಬೋದು ನೀವು ಹೆಂಗೆ ಮಾಡತ್ತೇನಂತ. ಇದು ಸ್ವಲ್ಪ ಕುದ್ದಂಗೆ ಆಗ್ಬೇಕು. ನೋಡ್ರಿ ನಮ್ಮ ಗುಂಡೆ ಹೆಂಗೆ ಸೌಂಡ್ ಮಾಡ್ತಾನೆ. ಈ ಥರ ಹತ್ತಿದ್ದ. ಆಮೇಲೆ ಒಂದು ಪ್ಲೇಟಿಗೆ ಹಾಕಿ ಈ ಥರ ಮಾಡೀನಿ. ಮ್ಯಾಲೆ ಎಳ್ಳು ಹಾಕೀನಿ. ಮೇನ್ ಇವಾಗ ಸಂಕ್ರಾಂತಿ ಎಳ್ಳು ತಿನ್ಬೇಕಲ್ಲ, ಕರಿ ಎಳ್ಳು ಆಮೇಲೆ ಬಿಳಿ ಎಲ್ಲ, ಅದಕ್ಕೆ ಎಳ್ಳು ಹಾಕಿದ್ದೀನಿ. ಈ ಥರ ಬಂದೈತಿ. ಇದು ಹೀರೆಕಾಯಿ ಹೆಂಗೆ ಆಗಲೇ ಮಾಡಿದ್ದು ಈ ಥರ ಐತಿ. ನೋಡತ್ತಿರ್ಬೋದು ಮಸ್ತ್ ಅಂದ್ರೆ ಮಸ್ತ್ ಕಾಣೈತೆ. ಆಮೇಲೆ ಹೆಸರುಕಾಳು ಪಲ್ಯ ಮಾಡ್ಕೊಂಡಿನಿ. ಬೆಳಿಗ್ಗೆ ನಾಷ್ಟಕ್ಕೆ ಮಡ್ಕೆ ಕಾಳು ಮಾಡ್ಕೊಂಡಿದ್ದೀನಿ, ಇವಾಗ ಹೆಸರುಕಾಳು ಪಲ್ಯ ಮಾಡೀನಿ. ಇದು ಆಮೇಲೆ ಹೀರೆಕಾಯಿ ಹೆಂಗೆ, ಆಮೇಲೆ ಬಾಣ ಮಾಡಿದ್ನಿ ಫ್ರೆಂಡ್ಸ. ಮತ್ತು ಆಮೇಲೆ ಅದು ಉಳ್ಳಾಗಡ್ಡಿ ತಪ್ಪಲ ತೊಗೊಂಬಂದಿದ್ರು ನಮ್ಮ ಮನೆಯವ್ರು. ಈ ಥರ ಬಂದಿತ್ತು ನೋಡಿರಿ. ಇದು ಹೀರೆಕಾಯಿ ಹೆಂಗೆ ಹೆಸರುಕಾಳು ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್. ಆಮೇಲೆ ಅಲ್ಲಿ ಮೇಳ ಐತಂತ ಏನಿಲ್ಲ, ಬರ್ರಿ ಮೇಳ ನೋಡಕ್ಕೆ ಹೋಗೋಣಂತ ಯಾವ ಥರ ಐತಂತ. ನಮ್ಮ ಗುಂಡೆ ಅಂದರು ಫುಲ್ ಖುಷಿಯಾಗಿಬಿಟ್ಟಿದ್ದ. ಅಲ್ಲಿ ಐಸ್ ಕ್ರೀಮ್ ಅದು ಎಲ್ಲ ಬಂದಾವಂತ. ಅವ್ರ ಪಪ್ಪ ಮನೆಗೆ ಬರೋಣಂತ ಹೇಳಿದರು. ಈ ಥರ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ರಂಗೋಲಿ ಹಾಕಿದ್ರು. ನಾವು ಹುಡುಗಿಯರು ಎಲ್ಲೋದ್ರು ಮೊದಲು ರಂಗೋಲಿನ ನೋಡ್ತೇವೆ ಬಿಡ್ರಿ. ಈ ಥರ ಆಯಿತು ನೋಡ್ರಲ್ಲ. ಅವ್ರ ಪಪ್ಪನ ಜೊತೆ ಹೊಂಟಾನು.
ಅವ್ನು ಫುಲ್ ಅಂದ್ರೆ ಫುಲ್ ಖುಷಿ ಆಗಿಬಿಟ್ಟಿತ್ತು ರೀ. ಈ ಥರ ಎಲ್ಲ ಪೆಂಡಾಲ್ ಹಾಕಿ ಈ ಥರ ಮಾಡಿದರು, ನೋಡತ್ತಿರ್ಬೋದು ನೀವು. ಭಾರಿ ಇತ್ತು. ನಾವು ಮಧ್ಯಾಹ್ನ ಹೋಗೋಣಂತಲೇ ಅಂದ್ರೆ ಜನ ಭಾಳ ಬಂದಿರಲಿಲ್ಲ, ಸ್ವಲ್ಪ ಜನ ಇದ್ದರು. ಸಂಜೆಗೆ ಫುಲ್ಲು ಜಾತ್ರೆದಂಗೆ ಆಯ್ತು, ಅದರ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೋಡೋಣ ಇವತ್ತು ಸಂಜೆಗೆ ಅಲ್ಲೆಲ್ಲ ಫುಲ್ ಫಂಕ್ಷನ್ ಅದು ಐತಿ, ಎಲ್ಲ ಭಾರಿ ಐತೆ ಅಂತ ಹೇಳಿದಾರು. ನೋಡೋಣಂತ ಹೋದ್ರೆ ಮತ್ತೆ ವಿಡಿಯೋ ಮಾಡ್ಕೊಂಬರ್ತೀನಿ. ಎಲ್ಲ ಜನನೂ ಬಂದಿದ್ದರು, ಭಾರಿ ಅಂದ್ರೆ ಭಾರಿ ಇತ್ತು. ಎಲ್ಲ ಥರ ತಿನ್ನೋಕಿತ್ತು, ಪಾನಿಪುರಿ ಇದು ಭಾರಿ ಇತ್ತು. ನೋಡ್ಬೋದು ನೀವು, ಪೂರ ಗ್ರೌಂಡ್ ಎಲ್ಲ ಇದು ಮಾಡಿದಾರು. ಅಂದರೆ ಎಲ್ಲರೂ ಅಲ್ಲಿ ಹೊಳಿಗೆ ಅದು ಹೋಗಾರ ಊರಾಗಿದ್ರೆ. ಇಲ್ಲಿ ನಾವು ಎಲ್ಲಿ ಹೋಗ್ಬೇಕಂತ ಈ ಥರ ಮೇಳ ಮಾಡಿದರು. ನಮ್ಮ ಗುಂಡ್ಯ ಫುಲ್ ಅಲ್ಲಿ ಜುಕಾಲಿ ಗಿಕಾಲಿ ಎಲ್ಲ ನೋಡಿ ಫುಲ್ ಓಡಾಕತ್ ಬಿಟ್ಟಿದ್ದ. ನಿಲ್ಲಂದ್ರೂ ನಿಲ್ಲತ್ತಿರಲಿಲ್ಲ. ಭಾರಿ ಅಂದ್ರೆ ಭಾರಿ ಆಗಿತ್ತು ರೀ. ನೋಡ್ರಿ ಹೆಂಗೆ ಪಪ್ಪು ಅಂತ ಕರ್ನಾಟ್ಲೆ ಹೊಳೆ ಓಡಿ ಬಂದ, ಹೊಳೆ ಓಡಿ ಬರೋದು ಓಡೋದು ಮಾಡತ್ತಿದ್ರಿ. ನೋಡತ್ತಿರ್ಬೋದು ಎಂಥ ಮಸ್ತ್ ಐತೆ ಅಂಥೇಳಿ. ಓಡ್ಕೊಂತ ಹೊಂಟಾನ್ರಿ. ಅಲ್ಲಿ ಕಾಣಿಸೋ ಜೋಕಾಲಿ ಅದು ನಿಮ್ಗೆ ನೋಡ್ರಿ. ಈ ಥರ ಇಲ್ಲಿ ಫಂಕ್ಷನ್ ಇತ್ತು ಅಂದರೆ ಹಿಂಗೆ ಮೈಕೊಳಗೆ ಅನ್ನಿಸೋದು, ಯಾರು ಗೆಲ್ತಾರೋ ಏನು ಅಂತೆಲ್ಲ ಫುಲ್ ಆಟದು ಎಲ್ಲ ಇದ್ದು ಇಲ್ಲಿ ಗೇಮ್ಸದು ಈ ಥರ ಆಯ್ತು. ಇಲ್ಲೂ ರಂಗೋಲಿ ಹಾಕ್ಯಾರ ನೋಡ್ರಿ. ರಂಗೋಲಿ ಎಂಥ ಮಸ್ತ್ ತೆಗ್ದಾರ. ನಂಗಂದ್ರೆ ರಂಗೋಲಿ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಭಾರಿ ತೆಗ್ದಿದ್ರು. ನಮ್ಮ ಊರಾಗದ್ದು ಜಾತ್ರೆ ಆಗೋದು ಭಾರಿ ಅಂದ್ರೆ ಭಾರಿ ತೆಗಿತಾರಲ್ಲ ಆ ಥರ ಮಾಡಿದ್ದಾರೆ. ಎಲ್ಲ ಫ್ಯಾಮ್ಲಿ ತೊಗೊಂಡು ಬಂದಿದ್ರು ಜನ, ಅವ್ರವ್ರ ಫ್ಯಾಮ್ಲಿ ಜೊತೆ ಭಾರಿ ಅಂದ್ರೆ ಭಾರಿ ಎಂಜಾಯ್ ಮಾಡಿದ್ರು. ನಮ್ಮ ಗುಂಡೆ ಯಾವಾಗ ಜೋಕಾಲಿ ಆಡೇನೋ ಅಂತ ಓಡಾಡಕತ್ಬಿಟ್ಟಿದ್ದ. ನೋಡ್ರಲ್ಲಿ ಫುಲ್ ಹಾಡು ಹಚ್ಚಿಬಿಟ್ಟಿದ್ರಲ್ಲಿ. ಹಾಡು ಹಚ್ಚಿಬಿಡ ಅಂದರೆ ಫುಲ್ ಡ್ಯಾನ್ಸ್ ಮಾಡೋದು, ಉಡ್ದು ಮಾಡತ್ತಿದ್ರಿ. ಇದು ನೀರು ಹಾಕಿ ಜೋಕಾಲಿ. ಆಮೇಲೆ ಕಡೆಗೂ ಇದನ್ನ ಆಟ ಆಡೇ ಬಿಡ್ತಾನಂತೆ. ಆಟ ಆಡಕತ್ಬಿಟ್ಟ. ನೋಡತ್ತಿರ್ಬೋದು ನೀವು ಹೆಂಗೆ ಆಟ ಆಡತ್ತಾನಂತೇಳಿ. ಫುಲ್ ಖುಷಿ ಆಗಿಬಿಟ್ಟೈತ್ರಿ ಅವಂಗೆ. ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿರಿ. ವಿಡಿಯೋ ಲೈಕ್ ಮಾಡೋದು ಬರ್ರಿ, ಶೇರ್ ಮಾಡೋದು ಬರ್ರಿ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ನೋಡೋದು ಬರ್ರಿ. ಯಾಕೆ ಹಂಗೆ ಮಾಡ್ತೀರಿ? ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಒಂಟಿ ಬಂದಿದ್ದು, ಅಂದರೂ ಭಾರಿ ಅಂದ್ರೆ ಭಾರಿ ಇದ್ದು. ಅದ್ರ ಮೇಲೆ ಸವಾರಿ ಮಾಡ್ಬೇಕಂತ ಆಸೆ ಇತ್ತು. ಇವತ್ತು ಸವಾರಿ ಮಾಡ್ತೇವಂತ ಅದನ್ನೂ ವಿಡಿಯೋ ಮಾಡಿ ಹಾಕೇನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನೋಡ್ರಿ ನಮ್ಮ ಗುಂಡ ಹೆಂಗೆಲ್ಲ ಎಂಜಾಯ್ ಮಾಡತಾನಂತೇಳಿ. ಆಡ್ತಾನೆ ಅಂತ ಹೇಳಕತ್ಬಿಟ್ಟಿದ್ದ. ಒಂದು ಸಲ ಆಡಿದ, ಆದರೂ ಮತ್ತೆ ಇನ್ನೂ ಮಾಡ್ತಾನೆ ಅನ್ನತ್ತಿದ್ದ. ಇವತ್ತು ಮತ್ತೆ ಆಟ ಆಡೋಕ್ಕದು ಕರ್ಕೊಂಡು ಹೋಗೋದೈತಿ, ಎಂಜಾಯ್ ಮಾಡಿಸೋದೈತಿ. ನೋಡೋಣ ಇವತ್ತು ಮುಂದಿನ ವಿಡಿಯೋ ಒಳಗೆ ಸಿಗ್ತಾನೆ ರೀ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್.